ಹಾವು ಸಾಯಲ್ಲ, ಕೋಲು ಮುರಿಯಲ್ಲ. ಎಸ್, ಈ ಗಾದೆ ಮಾತಿನಂತಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆ ವಿಚಾರ. ಹೌದು, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಮೌನಕ್ಕೆ ಶರಣಾದರೆ ಶಾಸಕರು ಮಾತ್ರ ಪವರ್ ಶೇರಿಂಗ್ ಫೈಟ್ ಫೈನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಯಾರ ಗುಂಪಲ್ಲೇ ಇರೋಣ ಅನ್ನೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ನೋಡಿ. ನಾಯಕತ್ವ ಗೊಂದಲಕ್ಕೆ ಕ್ಲೈಮ್ಯಾಕ್ಸ್ ನೀಡದ ಹೈಕಮಾಂಡ್. ಎಸಿಸಿ ವಿರುದ್ಧವೇ ಕಾಂಗ್ರೆಸ್ ಶಾಸಕರ ಅಸಮಾಧಾನ. ಡಿಕೆನೋ ಸಿದ್ದುನೋ ಅನ್ನೋ ಗೊಂದಲದಲ್ಲೇ ಶಾಸಕರ ರೌಂಡ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕಗ್ಗಂಟಾಗೆ ಉಳಿದಿದೆ. ಇಲ್ಲಿ ನಾಯಕರು ಸುಮ್ಮನೆ ಇರ್ತಿಲ್ಲ, ಅಲ್ಲಿ ಹೈಕಮಾಂಡ್ ಏನೂ ಮಾತಾಡ್ತಿಲ್ಲ. ಇದರಿಂದ ಶಾಸಕರು ಸೆಂಟರ್ನಲ್ಲಿ ಸಿಲುಕಿ ಒದ್ದಾಡುವಂತಾಗಿದೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಹೈಕಮಾಂಡ್ ಕ್ಲೈಮ್ಯಾಕ್ಸ್ ಕೊಡದಿರೋದು ಕಾಂಗ್ರೆಸ್ ಶಾಸಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಡಿಸಿಎಂ ಡಿಕೆಶಿ 2.5 ವರ್ಷ ಸಿಎಂ ಆಗಬೇಕಿತ್ತು. ಅದಕ್ಕಾಗಿ ಡಿಕೆಶಿ ಬಣದ ಶಾಸಕರು ಸಚಿವರು ದೆಹಲಿ ಪರೇಡ್ ನಡೆಸಿ ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸಿ ಬಂದಿದ್ರು. ಅಲ್ಲದೆ ರಾಜ್ಯಕ್ಕೆ ಆಗಮಿಸಿದ ವೇಳೆ ರಾಹುಲ್ ಗಾಂಧಿ ಸಹ ದೆಹಲಿಗೆ ಕರೆದು ಶೀಘ್ರದಲ್ಲೇ ಪಟ್ಟದ ಫೈಟ್ ಇತ್ಯರ್ಥ ಮಾಡೋ ಭರವಸೆ ನೀಡಿದ್ರು. ಆದ್ರೀಗ ಅದ್ಯಾವುದಕ್ಕೂ ಮುಹೂರ್ತ ಫಿಕ್ಸ್ ಆಗ್ತಿಲ್ಲ. ಡಿಕೆ ಬಣದ ಶಾಸಕ ಶಿವಗಂಗಾ ಬಸವರಾಜ್ ಇದೇ ವಿಚಾರವಾಗಿ ಮತ್ತೆ ತಕರಾರು ತೆಗೆದಿದ್ದು, ಅಧಿಕಾರ ಹಂಚಿಕೆ ವಿಚಾರ ಇತ್ಯರ್ಥ ಮಾಡಿ ಇಬ್ಬರಲ್ಲಿ ಯಾರು ಸಿಎಂ ಆಗಿ ಮುಂದುವರಿತಾರೆ ಅನ್ನೋದನ್ನ ಹೇಳಿ ಅಂತ ಮತ್ತೆ ಪಟ್ಟು ಹಿಡಿದಿದ್ದಾರೆ. ನಮ್ಮನ್ನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದ್ರು. ಸೆಕೆಂಡ್ಗೆ ಅಂತ ಹೇಳಿದ್ರು. ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬಹುದು ಅನ್ನೋದು ಕಾಯ್ತಾ ಇದೆ. ಡೇಟ್ ಇನ್ನು ಫಿಕ್ಸ್ ಆಗಿರತ್ತ ಗೊತ್ತಿಲ್ಲ, ಯಾವ ವಿಷಯ ಗೊತ್ತಿಲ್ಲ. ನಿಮ್ಮಲ್ಲಿ ಏನ್ ಮುಖ್ಯಮಂತ್ರಿ ಗೊಂದಲ ಇತ್ತು, ನಾವೇನ್ ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ವಿ. ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡ್ಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ. ಕಾಂಗ್ರೆಸ್ ಶಾಸಕರ ಈ ವಿಚಾರದಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಯಾರ ಹತ್ರ ಹೋಗಿ ಏನ್ ಕೇಳೋದು ಅನ್ನೋದು. ಅನುದಾನಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಬಳಿ ಹೋದ್ರೆ ಡಿಕೆಶಿ ಸಿಟ್ಟಾಗ್ತಾರೆ, ಡಿಕೆಶಿ ಬಳಿ ಹೋದ್ರೆ ಸಿಎಂ ಸಿಟ್ಟಾಗ್ತಾರೆ. ನಾವೇನ್ ಮಾಡೋದು ಅಂತ ಶಾಸಕರು ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಪವರ್ ಶೇರಿಂಗ್ ಫೈನಲ್ ಮಾಡ್ಲಿ ಅಂತ ಡಿಕೆ ಬಣದ ಜೊತೆ ಸಿದ್ದು ಬಣ ಸಹ ಒತ್ತಾಯ ಮಾಡ್ತಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಆದಷ್ಟು ಬೇಗ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಹೈಕಮಾಂಡ್ ಫೈನಲ್ ನಿರ್ಧಾರ ಮಾಡ್ಲಿ ಎಂದಿದ್ದಾರೆ. ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗ್ಬೇಕನ್ನೋದು ಆಸೆ ಇದೆ ಎಲ್ಲರೂ. 140 ಇನ್ಕ್ಲೂಡಿಂಗ್ ಸಿಎಂ ಡಿಸಿಎಂ ಹಿಡ್ಕೊಂಡೇ ಆಸೆವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗ್ಬೇಕಂತ ಆಗ್ಬೇಕು, ಎಲ್ಲರದು ಆಸೆ ಇದೆ. ಏನಿಲ್ಲ, ನಾವು ಅದನ್ನೇ ಹೇಳೇವೆ, ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ವಿ. ಎಲ್ಲರದು ಇದೇ ಅಭಿಪ್ರಾಯ, ಬೇಗ ಇದು ಕ್ಲೋಸ್ ಆಗಬೇಕು ಹೇಳ್ಬೇಕ್ರಿ, ಅದು ಎಲ್ಲರದು ಆಸೆ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರ್ಣಗೊಳಿಸಿದ್ರೆ ರಾಜ್ಯ ನಾಯಕತ್ವದ ವಿಚಾರವೇ ಇನ್ನೂ ಇತ್ಯರ್ಥವಾಗ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೌನದ ವಿರುದ್ಧ ಕೈ ಶಾಸಕರು ಇದೀಗ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದು, ಇದು ಮತ್ಯಾವಾಗ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.